ಇವರೆಲ್ಲ ಈ ಶಾಲೆಯ ಪ್ರಾಥಮಿಕ ಶಾಲೆಯ ಆದರ್ಶ ಶಿಕ್ಷಕರು. 5 ವರ್ಷದಾಗ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ಕೊತಾ ಇದೆ. ರೈತರು ಆಗರಿ, ರೈತರಾಗಬೇಕಲ್ಲ. ಮತ್ತೆ ರೈತರಿಗೆ ಬರೀ ಡಾಕ್ಟರ್ ಇದ್ರಿಂದ ಏನು ಮಾಡೋದು? ಡಾಕ್ಟರ್ ಜೋಳ ಬೆಳಿತಾನ ಇಲ್ಲ. ಆದ್ರಿಂದ ಒಳ್ಳೆ ಕೃಷಿಕರು ಆಗ್ರಿ. ಆಗ ಕರೆದಿದ್ರಾಗ ಕರೆದಿದ್ದ ಅದನ್ನ ಹೋಗಿ ನಾವು ತಿಂದ ಹೇಳಿದ ಶಾಲೆ ಕಲಿಸಿದವರು ಇವತ್ತಿನ ದಿವಸ ನಿಮ್ಮ ಮುಂದೆ ನಿಂತು ಮಾತಾಡ್ಬೇಕಾದ್ರೆ, ಇವತ್ತು ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ತಗೋಬೇಕಾದ್ರೆ ನಾ ಹನುಮಂತೇಗೌಡ ಶಾಲೆ ಕಲ್ತಾನೆ. ನಿಮ್ಮೆಲ್ಲರ ಊರಿನ ಹಿರಿಯರ ಆಶೀರ್ವಾದದಿಂದ ನಾವು ಗ್ಯಾರಂಟಿ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಕೇಳ್ತೀನಿ. ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ. ನಮ್ಮ ಮಕ್ಕಳನ್ನು ನಮ್ಮೂರ ಶಾಲೆಗೆ ಕಳಿಸಬೇಕು, ಹೊರಗಡೆ ಎಲ್ಲಿ ಕಳಿಸಬಾರದು. ನಮ್ಮೂರ ಶಾಲೆ ಎನ್ನುವಂತಹ ಅಭಿಮಾನ ನಮ್ಮಲ್ಲೇ ಬರಬೇಕು ಎಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಾಹಿತಿ ಫಗು ಸಿದ್ದಾಪುರ್ ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮದ ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಒಳಪಡುವ ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡು ಮಾತನಾಡಿದ ಅವರು, ಈ ಹಿಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಮೇಲೆ ಗ್ರಾಮಸ್ಥರ ನಂಬಿಕೆ ಬಹಳಷ್ಟು ಇತ್ತು. ಎಲ್ಲವನ್ನ ಬಲ್ಲವರು ಸಹ ಆಗಿದ್ರು. 1981ರಲ್ಲಿ ಗಾಣಿಗೇರ ಶಿಕ್ಷಕರು ಪ್ರೌಢಶಾಲಾ ವಿಭಾಗ ಪ್ರಾರಂಭಿಸಿದರು. ಯಾರೂ ಮರೆಯದಿರುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್, ಇಂಜಿನಿಯರ್, ಕೆಎಎಸ್, ಐಪಿಎಸ್ ಹಾಗೂ ಒಳ್ಳೆಯ ಕೃಷಿಕರಾಗಿ ಸಹ ಹೊರಹೊಮ್ಮಿದ್ದಾರೆ. ಪ್ರಾಥಮಿಕ, ಪೂರ್ವ, ಪ್ರಾಥಮಿಕ, ಮಾಧ್ಯಮಿಕ ಶಾಲೆಯನ್ನ ಸಂಸ್ಥೆಯ ಆಡಳಿತ ಮಂಡಳಿಯವರು ಮಕ್ಕಳ ಶಿಕ್ಷಣ ಅನುಕೂಲಕ್ಕೆ ಪ್ರಾರಂಭಿಸಿರುವುದು ಹೆಮ್ಮೆಯ ವಿಷಯ. ಈ ಶಾಲೆ ಪ್ರಾರಂಭವಾಗಿ 45 ವರ್ಷ ಆಯಿತು. ಇನ್ನು 5 ವರ್ಷದಲ್ಲಿ ಈ ಶಾಲೆಯು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತದೆ. 2030-31ನೇ ಸಾಲಿನಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಆ ಕಾರ್ಯಕ್ರಮವನ್ನು ಸಂಸ್ಥೆಯ ಆಡಳಿತ ಮಂಡಳಿಯವರು ಮಾಡಬೇಕೆಂದು ಹೇಳಿದ್ದಾರೆ. ಈ ಸಮಾರಂಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಓಂಕಾರ್ ಪಾಟೀಲ್ ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮಸೂತಿ ಪೂಜ್ಯ ಶ್ರೀಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಹಲವು ಮಹನೀಯರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು. ವ್ಯಕ್ತಿಗಳು ಬಹಳ ಚಿರಪರಿಚಿತರು. ನಾವಿನ್ನ ಅವಾಗ ಬಹಳ ತರುಣರಿದ್ದೀವಿ. ಗಿಡ್ಡಪ್ಪಗಳು ಸರು ಅವರು ಅಂದ್ರೆ ಗಾಣಿಗೇರ್ ಸರು ಗಿಡ್ಡಪ್ಪಗಳು ಸರು, ಆಮೇಲೆ ಸಂಗಮೇಶ್ ಬಾಗಲಕೋಟ್ ಅವರು, ಇವರೆಲ್ಲ ಈ ಶಾಲೆಯ ಪ್ರಾಥಮಿಕ ಶಾಲೆಯ ಆದರ್ಶ ಶಿಕ್ಷಕರು. ಆ ಗಾಣಿಗೇರ್ ಸರ್ ನೋಡಿದ್ರೆ ಒಬ್ಬ ಯಾರೋ ರಾಜಕೀಯ ಮುಖಂಡರು ಏನೋ ಅಂತ ನಂಗೆ ಅನಿಸ್ತಿತ್ತು. ಈಗ ಗಿಡ್ಡಪ್ಪಗಳು ಸರ್ ನೀವು ನೋಡ್ತಿರಲ್ಲ, ಅವ್ರಿಗೆ ಟೊಪ್ಪಿ ಒಂದೇ ಇಲ್ಲ. ಟೊಪ್ಪಿಗೆ ಹಾಕಿದ್ರು ಅಂದ್ರೆ ಅವರು ಆ ಗಾಣಿಗೇರ್ ಸರ್ಗತ್ತೇನ ಕಾಣ್ತಾ ಇದ್ರು. ಇದು ಈ ಯೂನಿಫಾರ್ಮ್ ಏನದಲ್ಲ, ಅಂದಿನ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಯೂನಿಫಾರ್ಮ್ ಇದು. ನೆಹರು ಶರ್ಟ್, ದೋತರ, ಗಾಂಧಿ ಟೊಪ್ಪಿಗೆ, ಇನ್ನು ಕೆಲವು ಜನರು ಕೋಟ್ ಹಾಕ್ತಿದ್ರು, ಅದನ್ನು ಬಿಟ್ಟಾರೆ ಈಗ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಯೂನಿಫಾರ್ಮ್. ಅಂತ ಒಬ್ರು ಗಾಣಿಗೇರ್ ಶಿಕ್ಷಕರು, ಆದರ್ಶ ಶಿಕ್ಷಕರು, ಕಾಕಂಡಿಕೆಯವರು ಕಾಕಂಡಿ ಇತ್ತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಮೇಲೆ ಎಲ್ಲ ಊರವ್ರದ್ದು ನಂಬಿಕೆ, ವಿಶ್ವಾಸ ಬಾಳಿತ್ತು. ಅವರು ಶಿಕ್ಷಕರಾಗಿ ಅಡ್ಡ ಸೇವೆ ಸಲ್ಲಿಸ್ತಿದ್ದಿಲ್ಲ. ನಾ ಸಣ್ಣವಿದ್ದಾಗ ಗೊತ್ತದ ನನಗೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಗುರುಗಳಾಗಿ, ಪೋಸ್ಟ್ಮನ್, ಅಂಚೆ ಇಲಾಖೆಯ ಪೋಸ್ಟ್ ಮಾಸ್ಟರ್ ಆಗಿ, ಆಮೇಲೆ ಊರಲ್ಲಿ ನ್ಯಾಯ ನಿಬದ್ಧ ಮಾಡತಕ್ಕಂಥವ್ರು. ಅಷ್ಟೇ ಅಲ್ಲದ್ರೆ ಏನೋ ಕೆಲವೊಂದು ಸಮಸ್ಯೆಗಳನ್ನು ಬಂದ್ರೆ ಬಗೆಹರಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಒಂದೊಂದು ಸಂದರ್ಭದಲ್ಲಿ ಗೌಡರು ಸದ್ಯಕ್ಕೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಾತನ್ನ ಕೇಳ್ತಿದ್ರು. ಯಾಕಂದ್ರೆ ಎಲ್ಲವನ್ನ ಬಲ್ಲಿದಂದವ್ರು ಯಾರಿದ್ರು ಅಂದ್ರೆ ಆಗಿನ ಪ್ರಾಥಮಿಕ ಶಾಲಾ ಶಿಕ್ಷಕರು. ಪೋಸ್ಟ್ ಅವ್ರ ಕೈಯಾಗನೇ ಇರ್ತಿತ್ತು. ಆಮೇಲೆ ಕೆಲವೊಬ್ರು ಗಂಡ ಹೆಂಡತಿ ಜಗಳನ್ನು ಸದ್ಯಕ್ಕೆ ಅವರ ಬಗೆಹರಿಸ್ತಾ ಇದ್ರು. ಆಮೇಲೆ ಯಾರು ಮಕ್ಕಳನ್ನ ಶಾಲೆಗೆ ಕಳ್ಸಂಗಿಲ್ಲಲ್ಲ, ಅವ್ರ ಮನಿತನ ಹೋಗಿ ಹಿಂಗಲ್ಲ ಅದು ನಶಿಸ್ತಂತ ಹೇಳಿ ಆ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರು. ಇಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವಾಗ ಇದ್ರು. ಈಗ ಇಲ್ಲ ಅಂತ ನಾನು ಹಂಗಿಲ್ಲ, ಆದ್ರೆ ಒತ್ತು ಕೊಟ್ಟು ಅವಾಗಿದ್ರು. ಅಂತ ಒಬ್ರು ಗಾಣಿಗೇರ್ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ 1981ರಲ್ಲಿ ಇಲ್ಲಿ ಪ್ರೌಢಶಾಲೆ
ಇಲ್ಲಿಯ ಪ್ರೌಢಶಾಲೆಗೆ ಮಕ್ಕಳು ಪ್ರಾಥಮಿಕ ಶಾಲೆ 7ನೇ ವರ್ಗದವನ್ನು ಮುಗಿಸಿದಂತ ಮಕ್ಕಳು ಎಲ್ಲಿ ಬರ್ತಿದ್ರು ನಮ್ಮಲ್ಲಿ ಮುಳವಾಡಕ್ಕೆ ಬರ್ತಿದ್ರ. ಇವತ್ತಿನ ದಿವಸ ಈ ಊರೊಳಗೆ ನನ್ನ ವಿದ್ಯಾರ್ಥಿಗಳು ಅದಾರ, ಬಹಳ ಜನ ಅದಾರ. ಕಾಯಕ್ವಾಡ್ ಇರಬಹುದು, ಬ್ಯೂಟೆ ಇರಬಹುದು, ಬಹಳ ಜನ ಮಮದಾಪುರ ಅವ್ರು ಇರಬಹುದು. ಇವರೆಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳು. ಆಮೇಲೆ ನನಕಿನ ಪೂರ್ವದಲ್ಲಿ DP ಬಿರಾದಾರ ಅಂತ ತಿಳ್ಕೊಂಡು ಇಲ್ಲೇ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಬರ್ತಾ ಇದ್ರು. ಇದನ್ನ ಕಂಡ ನಮ್ಮ ಮಕ್ಕಳು ಅಷ್ಟು ದೂರ ಹೋಗುದು ಯಾಕ, ನಾವ ಇಲ್ಲೇ ಸ್ಥಾಪನಾ ಮಾಡಿದ್ರ ಆಯ್ತಲ್ಲ ಅಂತ ತಿಳ್ಕೊಂಡು ಗಾಣಿಗೇರ್ ಸರ್ ಊರನ್ನ ಅವ್ರನ್ನ ಕರ್ಕೊಂಡ ಇಲ್ಲಿ ಹೈಸ್ಕೂಲ್ ಸ್ಥಾಪನಾ ಮಾಡಿದ್ರು. ಇವತ್ತಿನ ದಿವಸ ನಾವು ಎಲ್ಲ ಮಕ್ಕಳಾಗಲಿ ಊರನವರಾಗಲಿ ಆ ಗಾಣಿಗೇರ್ ಸರ್ ನೆನೆಸ್ಬೇಕು. ಯಾಕ ಅಂತಂದ್ರ ಅವರು ಯಾರೂ ಮರೆಯದಂತ ಕೆಲಸವನ್ನು ಇಲ್ಲಿ ಮಾಡಿ ಹೋಗ್ಯಾರ, ಈ ಸಂಸ್ಥೆಯನ್ನು ಕಟ್ಟಿ ಹೋಗ್ಯಾರ. ಅದಕ್ಕೆ ಮಾಡಿದ ಕೆಲಸ ಮರೆಯದಂತಿರಬೇಕು ಅಂತ ವಚನಕಾರರು ಹೇಳ್ತಾರ. ಅದಕ್ಕೆ ಗಾಣಿಗೇರ್ ಸರ್ ಮಾಡಿದಂತ ಕೆಲಸ ನಾವು ಯಾರೂ ಮರೆಯಲಾರದಂತ ಕೆಲಸ ಅವ್ರು ಮಾಡ್ಯಾರ. ಅವ್ರ ಆತ್ಮ, ಅವ್ರ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರ. ಆದ್ರೆ ಅವ್ರ ಆತ್ಮ ಇಲ್ಲಿ ಓಡಾಡ್ತದ, ಈ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡೀತದ ಅಂತ ತಿಳ್ಕೊಂಡು ಹೇಳ್ತಾ, ಒಂದ ಪಂಚಾಯತಿಯಲ್ಲಿ ಇದ್ದದ್ದು ಅಂದ್ರೆ ಒಂದು ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಹೀಗಾಗಿ ಮುಳವಾಡದವರು ರುಣಾಳದವ್ರ ಮೇಲೆ ಬಹಳ ಪ್ರೀತಿ, ರುಣಾಳದವರು ಮುಳವಾಡದವ್ರ ಮೇಲೆ ಬಹಳ ಪ್ರೀತಿ. ಈ ಶಾಲೆ ಎಂತಿಂತವ್ರನ್ನ ಕೊಟ್ಟದ ಅಂತಂದ್ರ ಹಳ್ಳಿಯಾಗಿನ ಶಾಲೆ ಇದು. ಹಳ್ಳಿಯಾಗಿನ ಶಾಲೆ ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಆಮೇಲೆ ಒಳ್ಳೆಯ ಕೃಷಿಕರಾಗ್ಯಾರ, ಆಮೇಲೆ ಕೃಷಿ ವಿದ್ಯಾಲಯದಲ್ಲಿ ಉನ್ನತ ಸ್ಥಾನದಲ್ಲಿ ಅದಾರ. ಅಷ್ಟೇ ಅಲ್ಲದನ ಆ ಶಂಕರ್ ಬೆಳ್ಳುಪಿ ಅಂತಕ್ಕಂಥ ವ್ಯಕ್ತಿ KS ಆದಂಥ ವ್ಯಕ್ತಿ. ಇಂಥವ್ರು ಎಷ್ಟೋ ವಿದ್ಯಾರ್ಥಿಗಳನ್ನ ಈ ಹಳ್ಳಿಯ ಶಾಲೆಯಲ್ಲಿ ಯಡೆಯೂರ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕೊಟ್ಟದ. ಅಷ್ಟೇ ಅಲ್ಲದ ಹೊರದೇಶದಲ್ಲಿ ಸದ್ಯಕ್ಕೆ ಇಲ್ಲಿ ಕಲಿತವ್ರದಾರ. ಯಾರ ಹಳ್ಳಿ ಕನ್ನಡ ಶಾಲೆ ಅಂದ್ರೆ ಮೂಗು ಮುರಿಲಾಕತ್ಯಾರ. ಒಂದು ಅಭಿಮಾನ, ಬಹಳ ಒಂದು ಹೆಮ್ಮೆಯಿಂದ ಹೇಳ್ತಾರ, ನಿಮ್ಮ ಮಕ್ಳು ಎಲ್ಲಿದಾರ್ರಿ, ನಿಮ್ಮ ಮೊಮ್ಮಕ್ಳು ಎಲ್ಲಿದಾರ? ಇಲ್ರಿ ನಮ್ಮ ಮಗ ಉಡುಪಿಗೆ ಅದಾನ, ನಿಮ್ಮ ಮಗ ಎಲ್ಲ ನಮ್ಮ ಮಗ ಅಳಕೆಗೆ ಅದಾನ, ನಿಮ್ಮ ಮಗ ಎಲ್ಲಿದಾನ ಅಂದ್ರೆ ಧರ್ಮಸ್ಥಳಕ್ಕೆ ಅದಾನ. ಪುಣ್ಯಾತ್ಮರ್ಯ, ನಮ್ಮಲ್ಲಿನ ಎಂತ ಶಾಲೆಗಳದಾವ. ಡಾಕ್ಟರ್ ಮಾಡ್ಯೈತಿ, ಇಂಜಿನಿಯರ್ನ ಮಾಡ್ಯದ, ಹೊರದೇಶಕ್ಕೆ ಹೋಗ್ಯಾರ, ಶಿಕ್ಷಣದಲ್ಲಿ ಉನ್ನತ ಸ್ಥಾನವನ್ನು ಪಡೆದಾರ. ಇಂಥ ಶಾಲೆ ಇಲ್ಲಿ ಇದ್ದದನ್ನು ಬಿಟ್ಟು ಎಲ್ಲೆಲ್ಲೋ ನಾವು ನಮ್ಮ ಮಕ್ಕಳನ್ನ ಕಳಿಸ್ತೀವಿ. ನಿಮಗೆ ಒಂದು ಸವಾಲು ಹಾಕಿದ್ರೆ, ಇವತ್ತು ಈ ಶಾಲೆಯಲ್ಲಿ ಅಡ್ಮಿಷನ್ ತಗೊಳ್ಳುವಾಗ ಪ್ರತಿಶತ 35 ಆದಂತ ಮಕ್ಕಳು ಅಡ್ಮಿಷನ್ ತಗೋತಾರ. ಇಲ್ಲ 35 ಆಗ್ಯದ ಅಂತ ತಿಳ್ಕೊಂಡು ಹೊಳ್ಳಿ ಕಳ್ಸಂಗಿಲ್ಲ. 35 ಆದಂತವ್ರನ್ನ ಅಳಿಕೆಗೆ ಮಾಡ್ಕೊ ಅಂತ ಹೇಳಿ ನೋಡೋಣ. ಧರ್ಮಸ್ಥಳದಾಗ ಮಾಡ್ಕೊ ಅಂತ ಹೇಳ್ರಿ, ಉಡುಪಿ ಒಳಗ ಮಾಡ್ಕೊ ಅಂತ ಹೇಳ್ರಿ. ಅವ್ರು ಎಂಥವ್ರನ್ನ ಅಡ್ಮಿಷನ್ ಮಾಡ್ಕೋತಾರೆ ಗೊತ್ತನ? 95, 96, 97, 8% ಆದ್ರೆ ನಿಮ್ಮ ಮಕ್ಕಳನ್ನ ಅದು ಪರೀಕ್ಷೆ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೋತಾರ. ಇಲ್ಲಿ ನಾವು ಹಂಗಿಲ್ಲ, ಚಡ್ಡಿ ಹಾಕೊಂಡಿರಂಗಿಲ್ಲ, ಬರೀ ಅಂಗಿ ಮೇಲೆ ಅಟ್ಟು ಬಂದಿರ್ತಾವ. ಅಂತ ಮಕ್ಕಳನ್ನ ನಾವು ಶಿಕ್ಷಕರು ಇವತ್ತು ಅಡ್ಮಿಷನ್ ಮಾಡ್ಕೊಂಡು ಏನ್ ಮಾಡ್ತಾರಂದ್ರೆ ಡಾಕ್ಟರ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ. ಅಲ್ಲಿ ಲಕ್ಷ ಕೊಟ್ಟ ನಿಮ್ಮ ಮಕ್ಕಳನ್ನ ಕಳಿಸ್ತೀರಿ. ಇಲ್ಲಿ ಏನೂ ಇಲ್ಲ. ಫೀ ಎಷ್ಟಪ್ಪ ಅಂದ್ರೆ ಬಹಳ ಕಡಿಮೆ. ಒಂದು ದಿವಸದ ನಾಷ್ಟಾದಟ್ಟು ಫೀ ಇಲ್ಲಿ ತಗೊಂಡ ಏನ್ ಮಾಡ್ತಾರಂದ್ರೆ ನಮ್ಮ ಶಾಲೆ ಶಿಕ್ಷಕರು ಚೆನ್ನಾಗಿ ವಿದ್ಯೆಯನ್ನು ಕೊಡ್ತಾರ. ಹಳ್ಳಿ ಪರಿಸರದಲ್ಲಿ ಶಾಲೆ ಅಂತಕ್ಕಂಥ ಅಭಿಮಾನ ನಿಮ್ಮಲ್ಲಿ ಎಲ್ಲರಲ್ಲಿ ಬರಬೇಕು. ಅದಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಶಾಲೆಗೆ ಕಳಿಸ್ಬೇಕು ವಿನ ಹೊರಗಡೆಯಲ್ಲಿ ಕಳಿಸಬಾರದು ಅಂತ ತಿಳ್ಕೊಂಡ ನಾನು ಹೇಳ್ಕೊಳ್ತೇನೆ. ಆಮೇಲೆ ನಾ ಹನುಮಂತಿ ಗುಡಿಯಾಗನ ಕಲ್ತಾವ. ಆ ಗಿಡ್ಡಪ್ಪ ಸರ್ ಕೇಳ್ರಿ, ಅವಾಗ ಸಾಲಿ ಇದ್ದಿದ್ದಿಲ್ಲ. ಮಲ್ಲಯ್ಯನ ಗುಡಿ, ಹನುಮಂತಿಯವ್ರ ಗುಡಿ ಇಲ್ಲ, ಅದ್ರ ಚಂದ್ರ ಸಾಲಿ. ಇಂಥಲ್ಲಿ ನಮಗೆಲ್ಲ ಸಾಲಿ ಕಲಿಸ್ಯಾರ. ಅಂತಲ್ಲಿ ಸಾಲಿ ಕಲಿಸಿದವರು ಇವತ್ತಿನ ದಿವಸ ನಿಮ್ಮ ಮುಂದೆ ನಿಂತು ಮಾತಾಡ್ಬೇಕಾದ್ರೆ, ಇವತ್ತು ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ತಗೋಬೇಕಾದ್ರೆ ನಾ ಹನುಮಂತಿ ಗುಡಿಯಾಗ ಸಾಲಿ ಕಲ್ತಾನೆ. ನಾ ಏನು ಅಳಿಕೆ ಒಳಗೆ ಕಲ್ತಿಲ್ಲ, ಧರ್ಮಸ್ಥಳದೊಳಗೆ ಕಲ್ತಿಲ್ಲ, ಉಡುಪಿ ಒಳಗೆ ಕಲ್ತಿಲ್ಲ. ಆದ್ರಿಂದ ನಿಮ್ಮ ಶಾಲೆ ಎದಕ್ಕೂ ಕಡಿಮೆ ಇಲ್ಲ, ನಿಮ್ಮ ಶಾಲೆ ಶಿಕ್ಷಕರು ಎದಕ್ಕೂ ಕಡಿಮೆ ಇಲ್ಲ. ಇದು ನಿಮ್ಮಲ್ಲಿ ಏನಿರ್ಬೇಕಾದ್ರೆ ಒಂದು ಅಭಿಮಾನ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ನೀವು ಎಲ್ಲ ಕಮಿಟಿ ಅವರಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏನು ಅಂತಂದ್ರೆ ಪೂರ್ವ ಪ್ರಾಥಮಿಕ ಶಾಲೆ ಆಮೇಲೆ ಮಾಧ್ಯಮಿಕ ಶಾಲೆಗೆ ಇಲ್ಲಿ ಫೌಂಡೇಶನ್ದಾಗನ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತು ನಮ್ಮ ಹೈಸ್ಕೂಲ್ಗೆ ಬರಲಿ. ಎಂಥ ಒಂದು ಒಳ್ಳೆಯ ವಿಚಾರ. ಆದ್ದರಿಂದ ಈ ಒಳ್ಳೆಯ ವಿಚಾರವನ್ನು ಮಾಡಿದಂಥ ನೀವೇನೆಲ್ಲ ಆಡಳಿತರಲ್ಲ, ನಿಮಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ದರಿಂದ ಕಳಕಳಿ ಇರಲಿ. ಚಲೋ ನಾಷ್ಟ ಕೊಡ್ತಿರ್ತಾರ, ಚಲೋ ಎಣ್ಣೆ ಇರ್ತೈತಿ. ಇದನ್ನ ಬಿಟ್ಕೊಂಡು ನಾವು ಏನು ಮಾಡ್ತೀವಿ, ಬಿಜಾಪುರದಾಗ ಕರೆದಿದ್ದ ಅದನ್ನು ಹೋಗಿ ನಾವು ತಿಂದ ಹೇಳಿದಟ್ಟು ರೊಕ್ಕ ಕೊಟ್ಟು ಬಿಡ್ತೀವಿ.
ಅಂದ ಬಳಿಕ ನಮ್ಮ ರೈತ ಬೆಳೆದಂಥ ಧಾನ್ಯನ ಶ್ರೇಷ್ಠ, ನಮ್ಮ ಬೆಳೆದಂಥ ರೈತನ ಕಾಯಿಪಲ್ಯನ ಶ್ರೇಷ್ಠ, ನಮ್ಮ ಶಾಲೆಯ ಶಿಕ್ಷಕರ ಶ್ರೇಷ್ಠ, ನಮ್ಮ ಶಾಲೆ ಶ್ರೇಷ್ಠ ಅಂತಕ್ಕಂಥ ಒಂದು ಅಭಿಮಾನ ನಿಮ್ಮಲ್ಲಿ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ದಿವಸ ಯಶಸ್ವಿ ಹೊಡೀಲಿ ಅಂತ ತಿಳ್ಕೊಂಡು ಅವರಿಗೆ ಶುಭ ಹಾರೈಸಿ ಡಾಕ್ಟರು ಎಂಜಿನಿಯರು ಆಗ್ರಿ ಅಂತ ಹೇಳ್ತಾ ಒಳ್ಳೆ ರೈತರು ಆಗ್ರಿ. ರೈತರಾಗಬೇಕಲ್ಲ, ಮತ್ತೆ ರೈತರಿಂದ ಬರೀ ಡಾಕ್ಟರ್ ಇದ್ರಿಂದ ಏನು ಮಾಡೋದು? ಡಾಕ್ಟರ್ ಜೋಳ ಬೆಳಿತಾನ ಇಲ್ಲ, ಆದ್ರಿಂದ ಒಳ್ಳೆ ಕೃಷಿಕರು ಆಗ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇನ್ನೊಂದು ಮಾತು, ಅಲ್ಲಿ ಗಿಡ್ಡಪ್ಪ ಸರ್ದಾರ್, ಅಲ್ಲಿ ಪಾಟೀಲ್ ರದಾರ್, ಮಾಂಬಲಾಪುರದಾರ್, ಉಜ್ಜಳ ಸಮ್ಮುಖದಲ್ಲಿ ಈ ಶಾಲೆ ಪ್ರಾರಂಭ ಆಗಿ 45 ವರ್ಷ ಆತ. ನನಗೆ ಗೊತ್ತದ, ನಾನು 78 ಮುಳವಾಡಕ್ಕೆ ಬಂದೀನಿ. ಆಗ 70 ಇಲ್ಲಿ 80 ಇರ್ತಾರೆ ಎಲ್ಲ ಸಿಬ್ಬಂದಿ ನಮಗೆ ಬಹಳ ಕಳಕಳಿ ಅಲ್ಲ. 81ಕ್ಕೆ ಪ್ರಾರಂಭ ಆಗ್ಯದ. ಇನ್ನು 5 ವರ್ಷದಾಗ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ಕೊತಾ ಇದೀವಿ. ಆದ್ದರಿಂದ ನೀವೆಲ್ಲರೂ ಈ ಒಂದು ವೇದಿಕೆ ಮೇಲನ 2031ನೇ ಇಸ್ವಿಯಲ್ಲಿ ಈ ಶಾಲೆಯ ಸುವರ್ಣ ಮಹೋತ್ಸವನ್ನ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತ ತಿಳ್ಕೊಂಡು ಹೇಳುತ್ತಾ ಆ ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಕರೆಸ್ಬೇಕು ಸಾನ್ನಿಧ್ಯಕ್ಕೆ, ಆಮೇಲೆ ನನ್ನನ್ನು ಕರೆಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ನೀವು ಈ ಸುವರ್ಣ ಮಹೋತ್ಸವನ್ನ ಮಾಡ್ತಾ ಇರ್ರಿ. ಆಮೇಲೆ ಲಿಂಬಿಕಾಯಿ ಸರ್ ಈಗಿನ 2-3 ವರ್ಷ ಐತೆ ಅವ್ರ ಇದ್ರ ಸದ್ಯಕ್ಕೆ ಅವ್ರು ಹೋಗಂಗಿಲ್ಲ ಅಂತ ಹೇಳ್ಯಾರ. ಏನ್ರಿ ರೊನಾಲ್ಡ್ ಗುಡ್ಡ ಹೆಂಗ್ ಹೋಗಿಲಿ ಅಂತಾರ. ಅದಕ್ಕೆ ಆ ಸುವರ್ಣ ಮಹೋತ್ಸವಕ್ಕೆ ಅವರು ಇರತ್ತಾರ. ಯಾಕಂದ್ರೆ ಪ್ರಾರಂಭದ ಕೊನೆಯ ಕೊಂಡಿ ನಿಂಬಿಕಾಯಿ ಸರ್ ಡ್ರಾಯಿಂಗ್ ಟೀಚರ, ಅವರು ಡ್ರಾಯಿಂಗ್ ಟೀಚರ್. ಪ್ರಾರಂಭದ ಕೊನೆಯ ಕೊಂಡಿ ನಾನು, ಇವತ್ತಿನ ಪ್ರಾರಂಭದ ಕೊನೆಯ ಕೊಂಡಿ ಅವರು ಆ ಸುವರ್ಣ ಮಹೋತ್ಸವಕ್ಕೆ ಇರಲಿ ಅಂತ ತಿಳ್ಕೊಂಡ ಶುಭ ಹಾರೈಸಿ ನಾನು ಇನ್ನೂ ಮಾತನಾಡೋದು ಜೀವಂದ್ರ ಜಿಕೆ ಕಾಣ್ಗೇರ್ ಗುರುಗಳು ಬಹಳ ಒಂದು ಕಷ್ಟಪಟ್ಟ ಊರ ಹಿರಿಯರ ಸಹಕಾರದೊಂದಿಗೆ ಸಂಸ್ಥೆ ಕಟ್ಟ್ಯಾರ. ಈ ಸಂಸ್ಥೆ ಕಟ್ಟಾಕ ಅವ್ರು ಯಾವ ರೀತಿ ಕಷ್ಟಪಟ್ಟಾರ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಅವಾಗ ಇಲ್ಲಿ ತೋಳ್ಮಟ್ಟಿ ಮತ್ತು ಬಿಳಿಗಿ ಮಂಡಿಕರಿಂದ ಮಕ್ಕಳು ಕರ್ಕೊಂಡ್ಬಂದು ಬೋರ್ಡಿಂಗ್ನೊಳಗೆ ಇಡ್ತಿದ್ರು. ಆ ಬೋರ್ಡಿಂಗ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ನ ಹಾಕಕ್ಕೆ ಮಣಿ ಒಂದು ರೊಟ್ಟಿ ಬೇಡ್ದು ಅನ್ನ ಹಾಕ್ತಿದ್ರು ಅವ್ರು. ಅವಾಗ ಬೋರ್ಡಿಂಗ್ ರೊಟ್ಟಿ ನೀಡ್ಸ್ಕೊಳಕ್ಕೆ ಒಬ್ರು ಹೆಣ್ಮಕ್ಳು ಬರ್ತಿದ್ರು ಅಲ್ಲಿ. ಅಂತ ಒಂದು ಕಷ್ಟಪಟ್ಟ ಈ ಒಂದು ಸಂಸ್ಥೆಯನ್ನು ಅವ್ರು ಕಟ್ಟ್ಯಾರ. ಅದಕ್ಕೆ ಅವ್ರು ಕಟ್ಟಿದ್ದಕ್ಕಂತ ಅವ್ರು ಎಷ್ಟು ಕಷ್ಟಪಟ್ಟು ಈ ಸಂಸ್ಥೆ ಕಟ್ಟ್ಯಾರಲ್ಲ, ಇದು ಉಳಿಸ್ಕೊಂಡು ಹೋಗ್ಬೇಕಾಗತ್ತ ಅನ್ನೋ ಗುರುತರ ಜವಾಬ್ದಾರಿನೂ ಕೂಡ ನಮ್ಮ ಮೇಲೆ ಐತಿ. ಮತ್ತು ಈ ಸಂಸ್ಥೆ ಬಗ್ಗೆ ಇನ್ನೊಂದು ಮಾತಂದ್ರೆ ನಾ ಇಲ್ಲಿ ಸದಸ್ಯನಾಗಿ ಸಂಸ್ಥೆಗೆ ಬಂದಾಗ ಇಲ್ಲಿ ನಮ್ಮ SR ಮಠಪತಿ ಗುರುಗಳು BU ಸಾಹೇಬ್ರು ಇಲ್ಲಿ ಆಗಮಿಸಿದ್ರು. ಅವಾಗ ಒಂದು ಚರ್ಚೆ ಒಳಗೆ ಒಂದು ಮಾತಂದ್ರೆ ಅವರು ನಿಂಗನಗೌಡ್ರು ನಮ್ಮ ಅಜ್ಜಾರವರು ಅವ್ರು ಹೇಳಿದ್ರು, ನಾನು ಈ ಸಂಸ್ಥೆಗೆ ಇಷ್ಟು ಜಮೀನು ಬಿಟ್ಟೆ ಅಂತ ಹೇಳಿದ್ರು ಅವರು. ಅಂದ್ರೆ ಅವಾಗ ಹಿರಿಯರು ಹೆಂಗಿದ್ರು ಅಂದ್ರೆ ಒಬ್ಬ ಹಿರಿಯರು ಹೇಳಿದ್ರಲ್ಲ ಒಂದು ಭೂಮಿಯ ದಾನ ಮಾಡ್ತಿದ್ರು. ಅಂತ ಒಂದು ತ್ಯಾಗ ಬಲಿದಾನಗಳ ಮೂಲಕ ಇವತ್ತು ಈ ಸಂಸ್ಥೆಯಲ್ಲಿ ನಿಂತೈತಿ. ಈ ಸಂಸ್ಥೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರ ಮೇಲೆ ಐತಿ. ಇಲ್ಲಿ ಕಲಿತಕ್ಕಂಥ ಮಕ್ಕಳ ಭವಿಷ್ಯನು ಉಜ್ವಲ ಆಗಲಿ ಅಂತೇಳಿ ಹಾರೈಸಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಗುರುಗಳ ಆಶೀರ್ವಾದ, ಸಿದ್ಧಲಿಂಗೇಶ್ವರ ಆಶೀರ್ವಾದ, ನಿಮ್ಮೆಲ್ಲರ ಊರಿನ ಹಿರಿಯರ ಆಶೀರ್ವಾದದಿಂದ ನಾವು ಗ್ಯಾರಂಟಿ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಕೇಳ್ತೀವಿ. ಆ ಗುರುಗಳನ್ನು ಕರೆಸ್ತೇವೆ, ಚಿತ್ತಾಪುರ ಸರ್ ಕರೆಸ್ತೇವೆ, ನಿಮ್ಮೆಲ್ಲರೂ ಕರೆಸ್ತೇವೆ. ನಿಮ್ಮೆಲ್ಲರೂ ಅಭಿಮಾನ ನಮ್ಮೂರ ಶಾಲೆ ನಮ್ಮ ಶಾಲೆ ಅಂತ ನಿಮ್ಮ ಅಭಿಮಾನಿದ್ದನ್ನ ಕರೆಸ್ತೇವೆ, ಮಾಡೇ ಮಾಡ್ತೇವೆ. ಇದನ್ನ ಅಧ್ಯಕ್ಷರು ಭಾಳ ಯುವಕರಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಗ್ಯಾರಂಟಿ. ಅದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಿಶ್ವಾಸದ ಮ್ಯಾಗಿರ್ಲಿ, ಗುರುಗಳ ಆಶೀರ್ವಾದ ಇರಲಿ. ನಾವು ಮಾಡೇ ಮಾಡ್ತೇವೆ ಅಂತ ಈ ಸಭೆಯಲ್ಲಿ ನಿಮಗೆ ಆಶ್ವಾಸನೆ ಕೊಡ್ತೀನಿ. ಇಷ್ಟು ಹೇಳಿ ನನ್ನ ಭಾಷೆ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಶಾಲೆಯ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಬಂದ್ರೆ ಎಲ್ಲ ಶಿಕ್ಷಕರು ಬಹಳ ಚೆನ್ನಾಗಿ ಮಕ್ಕಳನ್ನ ತಯಾರು ಮಾಡಿದ್ದಾರೆ. ಆಗ ತಾನೇ ವೇದಿಕೆ ಮೇಲೆ ವಿವಿಧ ವೇಷಭೂಷಣಗಳನ್ನು ತೊಡಿಸಿ ಅವರನ್ನು ವೇದಿಕೆಯ ಮೇಲೆ ನಿಲ್ಲಿಸಿ ಇಷ್ಟಪಡ್ತಾ ಇದೆ. ನಮ್ಮ ಗುರೂಜಿಯವರು ಹೇಳಿದರು, ಪ್ರಭು ಸಿದ್ದಾಪುರವರು, ಹಳ್ಳಿಯಲ್ಲಿ ಸಿಗುವಂಥ ವಿದ್ಯೆ, ಹಳ್ಳಿಯಲ್ಲಿ ಸಿಗುವಂಥ ವಾತಾವರಣ, ಹಳ್ಳಿಯಲ್ಲಿ ಸಿಗುವಂಥ ಸಂಸ್ಕಾರ ದಿಲ್ಲಿಯಲ್ಲಿ ಸಿಗೋದಿಲ್ಲ ಅಂತ, ಸಿಟಿಯಲ್ಲಿ ಸಿಗೋದಿಲ್ಲ. ಇಲ್ಲಿ ಪರಿಸರ ಭಾಳ ಚೆನ್ನಾಗಿರ್ತದೆ, ಶಾಲಾ ಶಿಕ್ಷಕರಲ್ಲಿ ಅಭಿಮಾನ ಇರ್ತದೆ, ಮಕ್ಕಳಲ್ಲಿ ವಿದ್ಯೆ. ಅದಕ್ಕಾಗಿ ಎಲ್ಲ ಪಾಲಕರು ಯೋಚನೆ ಮಾಡಬೇಕು, ನಮ್ಮ ಊರೊಳಗನ ಕಲಿಸ್ಬೇಕು, ನಮ್ಮ ಶಾಲೆಯೊಳಗನ ಕಲಿಸ್ಬೇಕು ಅನ್ನುವಂಥ ಅಭಿಮಾನ ಪಾಲಕರಲ್ಲಿ ಬಂದಾಗ ಮಾತ್ರ ಗ್ರಾಮದ ಶಾಲೆಯ ಕೀರ್ತಿ ಉಳ್ಕೊಳ್ಳಿಕ್ಕೆ ಸಾಧ್ಯತೆ ಐತಿ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ ಅಂತ. ಸಾಧನೆಯನ್ನು ಮಾಡದೆ ಸತ್ತರೆ ಸಾವಿಗೆ ಅವಮಾನ ಮಾಡದಂಗ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಮಾತನ್ನು ನೆನಪಿಟ್ಕೊಳ್ಬೇಕು. ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದೀವಿ, ಒಳ್ಳೆ ಊರಾಗದೀವಿ,
ಒಳ್ಳೆಯ ಪಾಲಕರ ಪೋಷಣೆಯಲ್ಲಿ ಬೆಳೀತಾ ಇದ್ದೀವಿ. ಶಾಲೆ ಚೆನ್ನಾಗಿದೆ, ಶಿಕ್ಷಕರು ಚೆನ್ನಾಗಿದ್ದಾರೆ. ಭಾಳ ಚೆನ್ನಾಗಿ ನಾವು ಓದಬೇಕು. ವಿದ್ಯೆಗಿರುವಂಥ ಒಂದು ಕಿಮ್ಮತ್ತು, ಒಂದು ಗೌರವ ಮತ್ಯಾವುದಕ್ಕೂ ಇಲ್ಲ. ಬಟ್ಟೆ ತೊಳೆಯಕ್ಕೆ ದುಡ್ಡು ಕೊಡ್ತೀರಿ, ಯಾವ ದುಡ್ಡಿನ ಅಪೇಕ್ಷೆ ಇಲ್ಲದೇ ನಿರಪೇಕ್ಷೆಯಿಂದ ಮನೆತನವನ್ನು ಉದ್ಧಾರ ಮಾಡುವಂಥ ಮಹಿಳೆ ಭಾಳ ಶ್ರೇಷ್ಠ. ಆ ಮಹಿಳೆಗೆ ಎಲ್ಲಿ ಗೌರವ ಸಿಗ್ತದೆ, ಯಾವ ಮನೆತನದಲ್ಲಿ, ಯಾವ ಮಟ್ಟದಲ್ಲಿ, ಯಾವ ಸಂಸ್ಥೆಯಲ್ಲಿ ಮಹಿಳೆಗೆ ಹೆಚ್ಚು ಗೌರವ ಕೊಡ್ತೀವಲ್ಲ, ಆ ಸಂಸ್ಥೆ, ಆ ಮನೆ, ಆ ಸಮಾಜ ಅತ್ಯುನ್ನತ ಮಟ್ಟದಲ್ಲಿ ಸಾಕ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ಪ್ರಾರ್ಥನಾ ಗೀತೆ. ನಮ್ಮ ನಾಡು ತನ್ನದೇ ಆದಂತ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಮನದಲ್ಲಿ ನೆಲೆಸೋ ಸಿದ್ಧಲಿಂಗನೇ, ರೋಗಿಯಾಳ ಇರುವುದು ಅವನ ಠಿಕಾಣ, ಅಲ್ಲಿಯೇ ಕಾಣುವಂತ ದೇವ ಮಂದಿರ. ನಲಿದು ಕುಣಿದು ಒಲಿದು ಬಾರಯ್ಯ ಬಾರೋ, ನಲಿದು ಕುಣಿದು ಒಲಿದು ಬಾರಯ್ಯ ಬಾರೋ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ. ಬರೆಯ ಕುಣಿದು ಒಲಿದು ಬಾರಯ್ಯ ಬಾರೋ, ನಲಿದು ಕುಣಿದು ಒಲಿದು ಬಾರಯ್ಯ ಬಾರೋ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ. ನಲಿದು ಕುಣಿದು ಒಲಿದು ಬಾರಯ್ಯ ಬಾರೋ, ನಲಿದು ಕುಣಿದು ಒಲಿದು ಬಾರಯ್ಯ ಬಾರೋ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ನನ್ನ ದೈವವ, ನನ್ನ ದೇವನ ಶ್ರೀ ಬಸವರಾಜ ಜಾರಕಿಹೊಳಿ ಮಾಜಿ ಅಧ್ಯಕ್ಷರು, ಶ್ರೀ ರಾಣಿ ಚೆನ್ನಮ್ಮ ಬ್ಯಾಂಕ್ ರೋಣಿಹಾಳು, ಶ್ರೀ ಹನುಮಂತ
revolutionary LNT technology eliminates the need for AdBlue, maximizing earnings per ride. Sathi carries more in each ride with its 24% bigger loading area and segment-leading 1,120 kg payload. The Sathi offers the smoothest ride experience along with a modern spacious cabin, bigger tires and superior ground clearance. With its superior mileage and industry-first 5-year 2 lakh kilometer warranty, the Sathi elevates the ownership experience. Shattering the perils of the older generations, it is time to show real strength and lead from the front. Ashok Leyland Sathi, Mera Hathi.